105 ಕೆಜಿ ತೂಕದ ಜೋಳದ ಚೀಲ ಹೊತ್ತು ಯುವಕನೊಬ್ಬ ಅಂಜನಾದ್ರಿ ಬೆಟ್ಟ ಏರಿದ್ದಾನೆ. ಬಾಗಲಕೋಟೆ ಜಿಲ್ಲೆಯ ಬಿಸಲದಿನ್ನಿ ಗ್ರಾಮದ ಯುವಕ ಮಹೇಶ್ ಸಾಹಸ ಮೆರೆದಿದ್ದಾನೆ. 105 ಕೆಜಿ ತೂಕದ ಚೀಲ ಹೊತ್ತು 575 ಮೆಟ್ಟಿಲೇರಿದ್ದಾನೆ. ಆಂಜನೇಯ ಸ್ವಾಮಿ ಭಕ್ತನಾಗಿರೋ ಮಹೇಶ್ ಭಕ್ತಿಯ ಪರಾಕಾಷ್ಠೆ ಮೆರೆದಿದ್ದಾನೆ. ಸ್ನೇಹಿತರ ಜೊತೆಗೂಡಿ ನಿನ್ನೆ ಅಂಜನಾದ್ರಿಗೆ ಬಂದು ಬೆಟ್ಟ ಏರಿದ್ದಾನೆ. ಯುವಕನ ಸಾಹಸಕ್ಕೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ವಿಚಾರಣೆಗೆ ಕರೆತರಲು ಹೋದ ಆರೋಪಿಗಳು ಪೊಲೀಸರ ಮೇಲೆ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕಿನ ಮಟ್ಟೂರು ತಾಂಡಾದಲ್ಲಿ ಘಟನೆ ನಡೆದಿದ್ದು, ಆರೋಪಿಗಳು ಎಎಸ್ಐ ವೆಂಕಟಪ್ಪ ನಾಯಕ ಮತ್ತು ಪಿಎಸ್ಐ ಮೇಲೆ ಹಲ್ಲೆ ಆರೋಪ ಕೇಳಿಬಂದಿದೆ. ಆರೋಪಿ ರಾಮಪ್ಪ ಕೃಷ್ಣ ಸಕ್ಕುಬಾಯಿ ರಾಮಪ್ಪ ಹಲ್ಲೆ ನಡೆಸಿರೋ ಆರೋಪ ಕೇಳಿಬಂದಿದೆ. ಕೌಟುಂಬಿಕ ಕಲಹದ ವಿಚಾರಣೆಗೆ ಎಎಸ್ಐ ವೆಂಕಟಪ್ಪ ನಾಯಕ ಹೋಗಿದ್ರು. ವಿಚಾರಣೆ ವೇಳೆ ಏಕಾಏಕಿ ಗಂಡ ಹೆಂಡತಿ ಸೇರಿ ಎಎಸ್ಎಸ್ ಬಟ್ಟೆ ಹರಿದು ಮೊಬೈಲ್ ಒಡೆದು ಕಂಬಕ್ಕೆ ಕಟ್ಟಿ ಹಾಕಿ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಮುದಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಹಲ್ಲೆ ಮಾಡಿದ ಇಬ್ಬರು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು, ಅಕ್ರಮವಾಗಿ ಸಾಗಿಸ್ತಾ ಇದ್ದ ಕೋಟಿ ಮೌಲ್ಯದ ಹೈಡ್ರೋಫೋನಿಕ್ ಗಾಂಜಾವನ್ನು ವಶಕ್ಕೆ ಪಡೆದಿದ್ದಾರೆ. ಸುಮಾರು 2.37 ಕೋಟಿ ಮೌಲ್ಯದ 6.77 ಕೆಜಿ ಗಾಂಜಾವನ್ನು ವಶಕ್ಕೆ ಪಡೆದಿದ್ದಾರೆ. ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ಬಂದಿದ್ದ ವ್ಯಕ್ತಿ ಗಾಂಜಾ ತರ್ತಾ ಇದ್ದ. ಲಗೇಜ್ ಪರಿಶೀಲನೆಯ ವೇಳೆ ಅಧಿಕಾರಿಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಗಾಂಜಾ ಸಮೇತ ಪ್ರಯಾಣಿಕನನ್ನ ವಶಕ್ಕೆ ಪಡೆದು ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ವೃದ್ಧೆಯನ್ನ ಕೊಲೆಗೈದು ಚಿನ್ನದ ಸರ ಕಳುವು ಮಾಡಿದ್ದ ಆರೋಪಿಯನ್ನ ತುಮಕೂರು ಪೊಲೀಸರು ಬಂಧಿಸಿದ್ದಾರೆ. ದೊಡ್ಡ ಬಾಣಗೆರೆ ಗ್ರಾಮದ ಶ್ರೀಧರ್ ಬಂಧಿತ ಆರೋಪಿ. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಬಳಿಯ ದೊಡ್ಡ ಬಾಣಗೆರೆ ಗ್ರಾಮದಲ್ಲಿ ಘಟನೆ ನಡೆದಿತ್ತು. ಜೂಜಾಟದ ದಾಸನಾಗಿದ್ದ ಶ್ರೀಧರ್ ಹಣದಾಸೆಗಾಗಿ ವೃದ್ಧೆ ಪುಟ್ಟಿರಮ್ಮ ಮನೆಗೆ ನುಗ್ಗಿದ್ದ. ವೃದ್ಧೆ ಪುಟ್ಟಿರಮ್ಮ ಕೊಲೆ ಮಾಡಿ ಆಕೆ ಬಳಿಯಿದ್ದ 54 ಗ್ರಾಂ ತೂಕದ ಚಿನ್ನದ ಸರ ಕಳುವು ಮಾಡಿದ್ದ. ಕದ್ದಂತಹ ಚಿನ್ನದ ಸರವನ್ನ ಬೆಂಗಳೂರಿನ ಬಾಗಲಗುಂಟೆ ಬಳಿಯ ಖಾಸಗಿ ಬ್ಯಾಂಕ್ ಒಂದರಲ್ಲಿ 2 ಲಕ್ಷಕ್ಕೆ ಗಿರ್ವಿ ಇಟ್ಟಿದ್ದ. ವೃದ್ಧೆಯ ಪುತ್ರ ವೀರಣ್ಣ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಪೊಲೀಸರು ಆರೋಪಿ ಶ್ರೀಧರ್ನನ್ನ ಬಂಧಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.